ನೋಡ್ರಿ, ಯಾವ ದುಡಿಮೆನೂ ಸಣ್ಣದಲ್ಲ, ಯಾವ ಕೆಲಸನೂ ಸಣ್ಣದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ. ನಮ್ಮ ಮನೆ ಕಟ್ಟಬೇಕಾರೆ ನಮ್ಮ ಪೇಂಟ್ರ್ಗಳಿಗೆ, ನಮ್ಮ ಲೇಬರ್ಸ್ಗೆ, ಓಕೆ, ನಮ್ಮ ವೆಲ್ಡರ್ಸ್ಗೆಲ್ಲ ನಾನು ಅವ್ರಿಗೆ ಹೇಳ್ತಿದ್ದೆ, ನೋಡ್ರಿ ನೀವು ಕೆಲಸದ ಮೇಲೆ ನಿಮ್ಗೆ ಪ್ರೌಡ್ ಫೀಲಿಂಗ್ ಇರ್ಬೇಕು. ಅವ್ರು ಅಂತಿದ್ರು ನನಗೆ, ಇಲ್ಲ ಎಲ್ಲಿ ಬಿಡ್ರಿ ಸರ್, ನಮ್ದೇನೆ ಹಂಗೆ ದಿನಗೂಲಿ ಮೇಲೆ ಹೋಗ್ತೈತಿ, ಇವತ್ತು ಪಗಾರ ಆದರೆ ಜೀವನ ನಡೆದಿ, ನಾಳೆ ಕೆಲಸ ಇಲ್ಲ, ನಾಳೆ ಪಗಾರ ಇಲ್ಲ ಅಂತಿದ್ದೆ. ಹಂಗೆ ಅನ್ಕೋಬಿಡಪ್ಪ, ನಿನ್ನ ಕೆಲಸದ ಮೇಲೆ ನಿಮಗೆ ಪ್ರೌಡ್ ಫೀಲಿಂಗ್ ಇರ್ಬೇಕು. ಈಗ ಒಬ್ಬ ನೀ ಪೇಂಟರ್ ಇದೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣಂತ. ನೀ ಪೇಂಟಿಂಗ್ ಮಾಡಿದಾಗ ನನಗೆ ಪೇಂಟಿಂಗ್ ಮಾಡೋಕತ್ತಿಲ್ಲ, ನಾ ಈಗ IT ಸೆಕ್ಟರ್ನಾಗ ಅದೇನಿ, ಬಟ್ ನೀ ಪೇಂಟಿಂಗ್ ಮಾಡಿದಾಗ ನನಗೆ ಪೇಂಟಿಂಗ್ ಮಾಡೋಕತ್ತಿ, ಆಗೋದಿಲ್ಲ. ಆ ಪರ್ಫೆಕ್ಷನ್ ನನಗೆ ಬರೋದಿಲ್ಲ. ನನ್ನ ಕೆಲಸ ನಿನಗೆ ಬರೋದು, ನಿನ್ನ ಕೆಲಸ ನನಗೆ ಬರೋದಿಲ್ಲ. ಸೊ ಯಾವ ಕೆಲಸ ಅನ್ನ ಹಾಕತ್ತಲ್ಲ, ಆ ಕೆಲಸದ ಮೇಲೆ ಪ್ರೌಡ್ ಫೀಲಿಂಗ್ ಇರಲೇಬೇಕು. ಅದು ದೇವ್ರು ಕೊಟ್ಟ ಆಶೀರ್ವಾದ ನಮಗದು. ಓಕೆ, ದೇವ್ರು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸ್ಕಿಲ್ ಕೊಡ್ತಾನೆ. ಯಾರೊಬ್ರು ಇಂಜಿನಿಯರ್ ಆಗ್ತಾರೆ, ಯಾರೊಬ್ರು ಪೇಂಟರ್ ಆಗ್ತಾರೆ, ಯಾರೊಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಆಗ್ತಾರೆ, ಓಕೆ, ಯಾರೊಬ್ರು ಚಲೋ ವೆಲ್ಡರ್ ಆಗ್ತಾರೆ. ಓಕೆ, ಸೊ ಲೈಫ್ನಾಗ ಜೀವನದಾಗ ಎಲ್ಲ ಕೆಲಸ ಮಾಡೋರು ಇರ್ಬೇಕ್ರಿ ನಮ್ಮ ಜಗತ್ತಿನಾಗ. ಸೊ ಅಂದಾಗ ಈ ಜಗತ್ತು ಕಂಪ್ಲೀಟ್ ಅನ್ಸ್ಕೊತ್ತೆ. ಸೊ ನೀವು ಇನ್ಸ್ಟೆಡ್ ಏನು ಮಾಡಬೇಕು, ನಿಮ್ಮ ಕೆಲಸ ಯಾವುದೇ ಇರಲಿ, ಅದ್ರೊಳಗೆ ಹೆಂಗೆ ಮುಂದೆ ತರ್ಬೋದು, ಇನ್ನೂ ಇಂಪ್ರೂವ್ಮೆಂಟ್ ಹೆಂಗೆ ತರ್ಬೋದು, ಇನ್ನೂ ಹೆಚ್ಚು ಪ್ರೊಫೆಷನಲಿಸಮ್ ಹೆಂಗೆ ತರ್ಬೋದು, ಅದ್ರೊಳಗೆ ಯಾವ ರೀತಿ ಸ್ಕಿಲ್ಸ್ ಕಲಿಬೋದು. ನಾನು ಈಗ ಒಂದು ಮನಿ ಪೇಂಟಿಂಗ್ ಮಾಡೋ ಕೆಲಸ ನಾನು ಮಾಡ್ತೀನಿ ಅಂದ್ರೆ ಎಕ್ಸಾಂಪಲ್, ಅದ್ರೊಳಗೆ ನಾನು ಇನ್ನೂ ಹೊಸ ಟೆಕ್ನಿಕ್ಸ್ ಹೆಂಗೆ ಕಲಿಬೋದು, ಹೆಚ್ಚಿಗೆ ನಾಲೆಜ್ ಹೆಂಗೆ ತೊಗೋಬೋದು, ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಸ್ನೇಹಿತರೆ. ಅದನ್ನು ಬಿಟ್ಕೊಟ್ಟು ನಾ ಮಾಡೋ ಕೆಲಸ ಸಣ್ಣದೈತಿ, ನಾವು ಸಾದಾ ವರ್ಕರ್ ಇದೀನಿ, ಅದೆಲ್ಲ ವಿಚಾರ ಮಾಡಬೇಡ್ರಿ. ನಿಮ್ಮ ಕೆಲಸದ ಮೇಲೆ ಯಾವಾಗ ನಿಮ್ಗೆ ಪ್ರೌಡ್ ಫೀಲಿಂಗ್ ಬರ್ತದಲ್ಲ, ನೀವು ಯಾವಾಗ ಅದನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಿರಲ್ಲ, ಅವಾಗ ನಿಮ್ಮ ಕೈ ಹಿಡಿತದೆ. ಸೊ ನಿಮ್ಮ ಕೆಲಸಕ್ಕೆ ಮೊದಲು ಮರ್ಯಾದೆ ಕೊಡ್ರಿ. ಆ್ಯಕ್ಚುಲಿ ನಿಮ್ಗೆ ಅನ್ನ ಆಗ್ತಿರೋದು, ಅದು ಯಾರೋ ಆಯ್ತು, ನಾನಾ ಆಯ್ತು, ನೀವಾತು, ಯಾರೋ ಆಯ್ತು, ಯಾವುದೇ ಫೀಲ್ಡ್ನಾಗ ಕೆಲಸ ಮಾಡೋರಲ್ಲಿ ನಿಮ್ಮ ಕೆಲಸದ ಮೇಲೆ ನಿಮ್ಗೆ ಪ್ರೌಡ್ ಫೀಲಿಂಗ್ ಇರಲೇಬೇಕು. ನಾ ಹೇಳ್ದಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ರಿ, ಪಾಲ್ತು ಚಿಂತೆ ಮಾಡಬೇಡ್ರಿ. ಓಕೆ, ಆಲ್ ದ ಬೆಸ್ಟ್.